ದಿನಾಂಕ 18/6/2026 ನವಲಗುಂದ ತಾಲೂಕಿನ ಜನತೆ ನೋವು ಪಡುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ನವಲಗುಂದ ತಾಲೂಕಿನ ಶಾನವಾಡ ಗ್ರಾಮದ ವಸಂತ ಆಕಾಶ್ ನೀಲನ್ನವರ್ ಎನ್ನುವ 10 ವರ್ಷದ ಪುಟ್ಟ ಬಾಲಕ ನವಲಗುಂದದ ವಿದ್ಯಾಜ್ಯೋತಿ ಎನ್ನುವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಈತನನ್ನು ಹಾಸ್ಟೆಲ್ನಲ್ಲಿ ಇರಿಸುವ ಕುರಿತು ಶಾಲೆಯ ಮುಖ್ಯೋಪಾಧ್ಯಾಯ ಭರತೇಶ್ ಕುರುಬರ ಈತ ಹಠ ಮಾಡುತ್ತಾರೆ ಎಂದು ಈ ಪುಟ್ಟ ಮಗುವಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ದುಷ್ಕರಣ ಮಾಡಿದ್ದಾನೆ ಎಂದು ಆರೋಪ ಕೇಳಿಬಂದಿರುತ್ತೆ. ಈ ವಿಷಯಕ್ಕೆ ಬಾಲಕ ಮನನೊಂದು ಶಾಲೆಯ 2ನೇ ಮಹಡಿ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಹೇಳಲಾಗುತ್ತಿದೆ. ಈ ಪುಟ್ಟ ಮಗುವಿನ ಮೇಲೆ ಶಾಲೆಯ ಮುಖ್ಯೋಪಾಧ್ಯಾಯ ಭರತೇಶ್ ಕುರುಬರ ನಡೆಸಿರುವ ಕೃತ್ಯ ಖಂಡನೀಯ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗರಾಜ್ ಗೊಬ್ಬರಗುಂಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಕಳ್ಸಾಕ್ ಹೋಗಿದ್ರಿ ಇವತ್ತು ಏನಿಂದಲೇ ಕಳಿಸಿ ಬಂದೆ ಏನಂತ ಹೇಳ್ದಲ್ಲಿ ಇಟ್ಟು ಬಂದೇನ್ರಿ. ಹೊಳೆ ಅವನ ಅಪ್ಪಗೆ ಅಂತೇಳಿ ಒಂದು ಹುಡುಗಿ ಮುಂದೆ ಹೇಳಿ ಕಳ್ಸ್ಯಾನ್ರಿ. ನಾ ಮಂಗಳಾರ ದಿವ್ಸ ಹೋಗಿ ಕಳಿಸಿ ಬಂದೇನ್ರಿ. ಹೊಳೆ ನಾವು ಅಪ್ಪಾಜಿ ಬಂದಾನಂತೇಳಿ ನಾವು ಹೊರಗೆ ಬಂದಿದ್ದಂತ್ರಿ. ಇಂಥಲ್ಲಿ ಒಂದು ಏಟೇನ ಹೊಡೆದಿದ್ದಂತ್ರಿ. ಅದನ್ನು ನಮ್ಮ ನಾ ಅಳ್ಕೊಂತ ಕುಂದಿರ್ತೇನಂತೇಳಿ ನಮ್ಮ ಮನೆ ಅವ ನನ್ನ ಮುಂದೆ ಏನು ಹೇಳೇ ಇಲ್ರಿ. ಹೇಳ್ಬೇಕಂದ್ರೆ ಯವ್ವ ದೇವ್ರಿ, 4ನೇ ಕ್ಲಾಸ್ ಹೋಗಿದ್ರಿ. ಇವತ್ತೇನಾಗೈತೆ ಅನ್ನೋ ನನಗೆ ಗೊತ್ತಿಲ್ರಿ. ನಾ ಹೊಲಕ್ಕೆ ಬಂದೇನ್ರಿ. ನಮ್ಮ ಮನೆ ಯಾರು ಹುಬ್ಬಳ್ಳಿ ಹೋಗಿದ್ರಿ. ಅವ್ರು ಫೋನ್ ಹಚ್ಚಾರ್ರಿ. ಅಷ್ಟೆಲ್ಲ ಈಗ 8 ದಿವಸ 4 ದಿನ ಆಗ್ರಿ ನಾ ಮಾಡ್ತಿದ್ದು. 8 ದಿನ ಇವತ್ತು 8 ದಿನದಲ್ಲೇ ಬೆಸ್ಟ್ 2 ದಿವಸ ಕಳಿಸಿ ಬಂದೇವ್ರಿ. ಇಷ್ಟೊತ್ನ್ಯಾಗ ಕಳಿಸಿ ಬಂದೇವ್ರಿ. ಸಂಜೆ 5 ಗಂಟೆಗೆ ಕಳಿಸಿ 1 ತಾಸು ಅವನ ಹತ್ತಲ್ಲೇ ಕುಂತು ಬಂದೇವ್ರಿ. ದೀಪಾರಿ ನಮಗೆ ಹಿಂಗದ ನಾವು ಅಷ್ಟೆಲ್ಲ ಆಗಿದ್ದು ನನ್ನ ಮಗ ಸಾಯ್ತಾನನ್ನು ನನಗೆ ಗೊತ್ತಿದ್ದಿಲ್ಲ. ಶಾವಣಿ ಹಕ್ಕಾಣ ಅಂತ ಹೇಳಿ